ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ದಿವ್ಯಾ ಗೌಡ ಮಾತಾಡ್ತಿರೋದು ಜಪಾನಿಂದ. ತುಂಬ ದಿನದಿಂದ ನಾನು ತನ್ಬೆನ್ ಯೂಟ್ಯೂಬ್ ಚಾನಲ್ಗೆ ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಯಾಕಂದರೆ ಸ್ವಲ್ಪ ಬ್ಯುಸಿ ಆಗಿದ್ದೆ. ಸೊ ಇವಾಗ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಟಾಪಿಕ್ ಸಿಕ್ತು ನನಗೆ. ಅದನ್ನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡಬೇಕು ಅಂತ ತುಂಬ ಆಸೆ ಆಯಿತು. ಸೊ ಅದಕ್ಕೆ ಅದನ್ನು ರೆಕಾರ್ಡ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇವಾಗ ನನಗೆ ಲಂಚ್ ಅವರು. ಸೊ ಐ ಆಮ್ ಜಸ್ಟ್ ಫಿನಿಶ್. ನಾನು ಲಂಚ್ ಮುಗಿಸಿ ನಾನು ವೀಡಿಯೋ ರೆಕಾರ್ಡ್ ಮಾಡೋಣ ಅಂತ ಐ ಜಸ್ಟ್ ಟುಕ್ ಇಟ್ ಆಫ್. ಸೊ ನಾನು ಕಂಪ್ಯೂಟರ್ ಹತ್ರ ಮೂವ್ ಮಾಡ್ತೀನಿ ಇವಾಗ. ಏನಪ್ಪ ಅದು ಕ್ರೈಮ್ ಅಂತ ಯೋಚನೆ ಮಾಡ್ತಿದ್ದೀರಾ? ಇಸ್ ನಥಿಂಗ್ ಬಂತು, ಬಸ್ ಡ್ರೈವರ್ ಏನು ಮಾಡಿದ್ದಾರೆ, ಪ್ಯಾಸೆಂಜರ್ ಕೊಟ್ಟಂಥ ದುಡ್ಡನ್ನ ಅರೌಂಡ್ 1000 ಯೆನ್, 1000 ಏನು ನಥಿಂಗ್ ಬಟ್ 600 ರೂಪಾಯಿ ಕೊಟ್ಟಿರೋಂಥ ದುಡ್ಡನ್ನ ಕಲೆಕ್ಷನ್ ಬಾಕ್ಸಿಗೆ ಡೆಪಾಸಿಟ್ ಮಾಡೋದ್ ಬದಲು ಅವ್ರ ಸ್ವಂತಕ್ಕೆ ಅಂತ ಅವ್ರ ಯೂನಿಫಾರ್ಮಲ್ಲಿರೋ ಪಾಕೆಟಲ್ಲಿ ಹಾಕೊಂಡ್ಬಿಟ್ಟಿದ್ದಾರೆ. ಅದೇನಾಗಿದೆ, ಎಲ್ಲ ಬಸ್ಸಲ್ಲೂ ಡ್ಯಾಶ್ ಕ್ಯಾಮ್ರಾ ಇರುತ್ತಲ್ಲ, ಆ ಡ್ಯಾಶ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ. ಸೊ ಯೂಶಲಿ ಟ್ರಾನ್ಸ್ಪೋರ್ಟೇಷನ್ ಡಿಪಾರ್ಟ್ಮೆಂಟವ್ರು ಯಾವಾಗಲೂ ಚೆಕ್ ಮಾಡಲ್ಲಂತೆ. ಅವಾಗವಾಗ ರೊಟೀನ್ ಚೆಕ್ಕಲ್ಲಿ ಇವ್ರದ್ದು ಕ್ರೈಮು ಬೆಳಕಿಗೆ ಬಂದಿದೆ. ಯಾವಾಗ ಇದಾಗಿರೋದು? ಫೆಬ್ರವರಿ 2022 ಸೊ ಅದಾದಮೇಲೆ ಅದು ತುಂಬ ಕೇಸೆಲ್ಲ ನಡೆದು ಎಲ್ಲ ಆಗಿ ಈಗ ಜಡ್ಜ್ಮೆಂಟ್ ಏನು ಬಂದಿದೆ ಅಂತಂದರೆ, ಈ ಪರ್ಸನ್ ಅರೌಂಡ್ 58 ಇಯರ್ಸ್ ಓಲ್ಡ್ ಡ್ರೈವರ್ ಇರೋದು. ಸೊ ಅವ್ರು ಇನ್ನೊಂದು ಸ್ವಲ್ಪ ವರ್ಷದಲ್ಲಿ ರಿಟೈರ್ಡ್ ಆಗ್ತಾರೆ. ಅವ್ರು ರಿಟೈರ್ಡ್ ಆಗುವಾಗ ಅವ್ರಿಗೆ ಏನು ಪೆನ್ಷನ್ ಅಮೌಂಟು ಬರಬೇಕಿತ್ತು ಅರೌಂಡ್ 12 ಮಿಲಿಯನ್ ಯೆನ್. 12 ಮಿಲಿಯನ್ ಯೆನ್ನ ನಾವು ಈಗಿನ ಎಕ್ಸ್ಚೇಂಜ್ ರೇಟಿಗೆ ಇಂಡಿಯನ್ ರುಪೀಸಿಗೆ ಕನ್ವರ್ಟ್ ಮಾಡ್ತೀವಿ ಅಂತಂದರೆ ಇಟ್ ವಿಲ್ ಬಿ ಅರೌಂಡ್ 71 ಲ್ಯಾಕ್ ರುಪೀಸ್ ಆಗುತ್ತೆ. ಅಷ್ಟೋ ದುಡ್ಡನ್ನು ಅವರಿಂದ ಎಲ್ಲನೂ ಕಟ್ ಮಾಡ್ತಾರೆ. ನೋಡಿ, 600 ರೂಪಾಯಿನ ಅವರು ಕದ್ದಿದ್ದಕ್ಕೆ ಅವ್ರು ಎಷ್ಟು ದುಡ್ಡನ್ನು ಇವಾಗ ಕಳ್ಕೊತಿದ್ದಾರೆ. ಇದನ್ನು ಕೇಳಿದ್ರೆ ನೀವು ಅದು ತುಂಬ ಸಣ್ಣ ಕ್ರೈಮ್ ಅಲ್ಲಿ ಅನಿಸ್ಬೋದು ನಿಮಗೆ. ಈ ಥರ ಕ್ರೈಮ್ಸ್ಗಳು ರೆಗ್ಯುಲರ್ ಆಗಿ ನಡೀತಾನೆ ಇರುತ್ತೆ ಅನ್ಕೋತೀನಿ. ನಮ್ಮ ಇಂಡಿಯಾ, ಕರ್ನಾಟಕ, ಮಂಡ್ಯ ಬೇರೆ ಕಡೆ ಎಲ್ಲ ನಡೀತಿರೋ ಚಾನ್ಸಸ್ ಜಾಸ್ತಿನೇ ಇದೆ. ಬಿಕಾಸ್ ನಾನು ಬಸ್ಸಲ್ಲೆಲ್ಲ ಓಡಾಡ್ತಿದ್ದೆ ವೆನ್ ಐ ವಾಸ್ ಗೋಯಿಂಗ್ ಟು ಸ್ಕೂಲ್ ಮತ್ತು ಕಾಲೇಜಲ್ಲಿ. ಇವಾಗ ಸ್ವಲ್ಪ ಇಂಪ್ರೂವ್ ಆಗಿರ್ಬೋದೇನೋ, ಫೋನ್ಪೇ ಅದು ಇದು ಎಲ್ಲ ಬಂದು ಇಂಡಿಯಾದಲ್ಲಿ. ಬಟ್ ಸ್ಟಿಲ್ ಇವಾಗಲೂ ನಡೆಯೋ ಚಾನ್ಸಸ್ ಇದೆ ಅಂತ ಅನ್ಕೋತೀನಿ. ಬಟ್ ಜಪಾನಲ್ಲಿ ಈ ಥರ ಕ್ರೈಮ್ಸು ನಡೆಯೋದು ವೆರಿ ವೆರಿ ರೇರ್. ಬಿಕಾಸ್ ಇಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆರ್ ವೆರಿ ಸ್ಟ್ರಿಕ್ಟ್ ಮತ್ತು ಎಲ್ಲರೂ ಫಾಲೋ ಮಾಡ್ತಾರೆ. ಬಟ್ ಸ್ಟಿಲ್ ಸ್ವಲ್ಪ ಪರ್ಸೆಂಟೇಜ್ ಆಫ್ ಕ್ರೈಮ್ಸು ಇಲ್ಲೂ ನಡೆಯುತ್ತೆ. ಅದೊಂದು ಕ್ರೈಮಲ್ಲಿ, ಆ ಥರ ಪರ್ಸೆಂಟೇಜ್ ಕ್ರೈಮಲ್ಲಿ ಇದು ಒಂದು ಸಣ್ಣ ಕ್ರೈಮ್ ಅಂತ ಅನ್ಕೊಬೋದು ನಾವು. ಬಟ್ ಸ್ಟಿಲ್ ಆ ಡ್ರೈವರ್ಗೆ ನನಗೆ ತುಂಬ ಬೇಜಾರಾಗ್ತಿದೆ. ಈ ಈಸ್ ಗೋಯಿಂಗ್ ಟು ಲೂಸ್ 12 ಮಿಲಿಯನ್ ಯೆನ್. ಬಟ್ ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಅನುಭವಿಸ್ಲೇಬೇಕು. ಲಿಟ್ರಲಿ ಈ ಹ್ಯಾಸ್ ಟು ಗೋ ಥ್ರೂ. ಸೊ ಇದೇ ಥರ ಜಪಾನ್ ಬಗ್ಗೆ ಹೆಚ್ಚು ಇನ್ಫಾರ್ಮೇಷನ್ ಬೇಕಿದ್ರೆ, ಯಾವ ಥರ ಇನ್ಫಾರ್ಮೇಷನ್ ಬೇಕು ನಿಮಗೆ, ಏನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀರಾ ಜಪಾನಲ್ಲಿ, ಅದು ಕನ್ನಡದಲ್ಲಿ ಕೇಳೋಕ್ಕೆ ಯಾವುದನ್ನು ಇಷ್ಟಪಡ್ತೀರಾ, ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ನನ್ನ ಕೈಲಿ ಎಷ್ಟಾಗತ್ತೆ ಅಷ್ಟು ಇನ್ಫಾರ್ಮೇಷನ್ನ ವಿತ್ ಪ್ರೂಫು ನಾನು ನಿಮಗೆ ಪ್ರೊವೈಡ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.